ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಭಾನುವಾರ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರ್ ಬಂದಿದ್ದೆ, ನಮ್ಮ ಅಕ್ಕನ ಮನೆ ಗೃಹಪ್ರವೇಶ ಇತ್ತು. ಅದಕ್ಕೆ KR ಮಾರ್ಕೆಟ್ ಬಂದಿದ್ದೆ. ನಮ್ಮ ಅಕ್ಕ ನಾವೆಲ್ಲ ಬಂದಿದ್ವಿ ಹೂವು ತಗೊಂಡು ಹೋಗೋಣ ಅಂತ. ಫುಲ್ಲು ರಶ್. ನಾಳೆ ಅಕ್ಷಯ ತೃತೀಯ ಇದೆಯಲ್ಲ, ಅದ್ರ ಬೇರೆ ವಾಯ್ಸ್ ಕೇಳ್ತಾ ಇದ್ದು ಗೊತ್ತಿಲ್ಲ. ನಾನು ಹೊರಗಡೆ ಬಂದೆ, ಹೊರಗಡೆ ಬಂದುಬಿಟ್ಟೆ. ಟೈಮು ಒಂದು 6:45 ಆಗಿರ್ಬೋದು. ಎಷ್ಟು ರಶ್ ಇದ್ದಾರೆ ಅಂದರೆ ಒಳಗೆ ಫುಲ್ಲು ಜನ. ಹೂವು ತೊಗೊಂಡಿದ್ದೀವಿ. ಇನ್ನು ಆಟೋದಲ್ಲಿ ಸ್ವಲ್ಪ ಇದೆ, ಇಲ್ಲಿ ಸ್ವಲ್ಪ ಇದೆ. ಆಟೋ ಪಾರ್ಕ್ ಮಾಡಿದ್ದಾರೆ, ಅದಕ್ಕೆ ಕಾಯ್ಕೊಂಡು ನಿಂತಿದ್ದೀನಿ. ಅಪ್ಪ, ನಾಳೆ ಅಕ್ಷಯ ತೃತೀಯ ಬೇರೆ ಇದೆಯಲ್ಲ, ಫುಲ್ ರಶ್ ಇದೆ. ಆ್ಯಂಡ್ ನನ್ನ ಮೆಹಂದಿ ನೋಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಮತ್ತೆ ಆಟೋಗೆ ಎಲ್ಲ ಲಗೇಜ್ ಹಾಕಿ ಮತ್ತೆ ಇನ್ನೊಂದು ಈ ಕಡೆ ಸೈಡ್ ಇರೋ ಮಾರ್ಕೆಟ್ಗೆ ಹೋದ್ವಿ. ಬಿಡಿ ಹೂವು ಎಲ್ಲ ತೊಗೊಳ್ಳೋಣ ಅಂತ. ಅಕ್ಷಯ ತೃತೀಯ ಇರೋದ್ರಿಂದ ರೈಟ್ ಅಂತೂ ತುಂಬ ಕಾಸ್ಟ್ಲಿ ಇತ್ತು. ಆ್ಯಂಡ್ ಜನಗಳು ಅಷ್ಟೇ, ತುಂಬ ಜನ ಇದ್ದರು. ಸಂಡೇ ಮತ್ತು ಮಂಡೇ 2 ದಿನವೂ ಅಕ್ಷಯ ತೃತೀಯ ಇತ್ತು. ಅದಕ್ಕೆ 2 ದಿನವೂ ಆಲ್ಮೋಸ್ಟ್ ಫಂಕ್ಷನ್ ತುಂಬ ಜಾಸ್ತಿನೇ ಇತ್ತು ಅನಿಸುತ್ತೆ, ತುಂಬ ರಶ್ ಇತ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಅದೇ KR ಮಾರ್ಕೆಟ್ಗೆ ಹೋಗಿದ್ದು. ತೊಗೊಂಡು ಮನೆಗೆ 9:30 ಆಗೆ ಬಂದ್ವಿ. ಅಲ್ಲಿಂದ ಒಂದು 9:30 ಆಗಿ ಬಂದ್ವಿ. ಆ್ಯಂಡ್ 10:30 ಒಳಗೆ ಚಪ್ರ ಹಾಕಬೇಕು ಅಂತ ಹೇಳಿದರು. ಅದಕ್ಕೆ 10:30 ಒಳಗೆ ಒಂದು ಕಂಬ ನಿಲ್ಲಿಸ್ಬಿಡೋಣ ಅಂತ ನಿಲ್ಲಿಸ್ತಾಯಿದ್ರು. ನನ್ನ ತಂಗಿ ಕೀರ್ತಿ ಪೂಜೆ ಮಾಡ್ತಾಯಿದ್ಲು. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಈವ್ನಿಂಗ್ ಹಾಗೆ ಚಪ್ರ ಹಾಕ್ಕೊಂಡ್ರು. ಮಾರ್ನಿಂಗ್ ಬರೀ ಒಂದು ಕಂಬ ನಿಲ್ಲಿಸಿದ್ರು. ಆ್ಯಂಡ್ ಟಿಫನ್ಗೆ ಏನು ಮಾಡಿದ್ರು ಅಂದರೆ ಬಾತು ಮೊಸರು ಬಜ್ಜಿ ಬೋಂಡ ಮಾಡಿದರು. ನಾವು ಟಿಫನ್ ಎಲ್ಲ ಮಾಡ್ಕೊಂಡು, ನನಗಂತೂ ಫುಲ್ ಟಯರ್ಡ್ ಅನಿಸ್ತಾಯಿತ್ತು. ಆ್ಯಂಡ್ ಬೇಗ ಎದ್ಬಿಟ್ಟಿದ್ನಲ್ಲ, ಸ್ವಲ್ಪ ತಲೆನೋವು ಬಂದಿತ್ತು. ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಾದ್ಮೇಲೆ ಮತ್ತೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟೇ. ಆದರೆ ಹೋಗೋಕ್ಕೆ ಟೈಮೇ ಆಗಿರಲಿಲ್ಲ, ಆಫೀಸಲ್ಲಿ ಫ್ರೀನೇ ಇರಲಿಲ್ಲ. ಅದಕ್ಕೆ ನಾನು ಏನೂ ಮಾಡಿಸ್ಕೊಂಡಿರಲಿಲ್ಲ. ಏನು ಅಂದರೆ ನನಗೆ ನೇಲ್ ಆರ್ಟ್ ಮಾಡಿಸ್ಕೋಬೇಕಂತ ಆಸೆ ಇತ್ತು. ಅದಕ್ಕೆ ಮಾಡಿಸ್ಕೊಳ್ಳೋಕ್ಕೆಲ್ಲ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಅಲ್ಲೇ ಹೋಗಿ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೆ. ನಾನು ಹೇಳ್ಬೇಕಂದ್ರೆ ಆಫೀಸ್ ಮುಗಿಸ್ಕೊಂಡು ಸ್ಯಾಟರ್ಡೇ ನೈಟು ಹೋಗಿದ್ದೆ. ಐಶುನು ಬನ್ನೂರಿಂದ ಬಂದಿದ್ಲು, ನಾನು ಐಶು ಸ್ಯಾಟರ್ಡೇನೇ ಹೋಗಿದ್ವಿ. ಮಿಕ್ಕಿದವರೆಲ್ಲ ಸಂಡೇ ಬರ್ತಾಯಿದ್ರು. ಈ ರೀತಿ ಕಂಬ ನಿಲ್ಲಿಸ್ಬಿಟ್ಟು ಒಂದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಇವರು ಸಹ ಅದೇ ರೀತಿ ಮಾಡಿದ್ರು. ಆದಮೇಲೆ ಬಿಸಿಲಂತೂ ಹೆವಿ ಬಿಸಿಲಿತ್ತು. ಬಿಸಿಲಿಗೆ ಜಾಸ್ತಿ ಟಯರ್ಡ್ ಆದಂಗೆ ಅನಿಸ್ತಾಯಿತ್ತು. ಆ್ಯಂಡ್ ಈ ರೀತಿ ಪೂಜೆ ಎಲ್ಲ ಆದಮೇಲೆ ನಾವು ಟಿಫನ್ ಮಾಡ್ಕೊಂಡು ಎಲ್ಲೋದ್ವಿ ಅಂದರೆ ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ ಅಲ್ಲಿ ನಾನು ಹೋದಾಗ ಆಲ್ಮೋಸ್ಟ್ ಒಂದು 11:30 ಆಗಿರ್ಬೋದು. ನಾನು ಬರೋ ಅಷ್ಟರಲ್ಲಿ 2 o'clock ಆಗಿತ್ತು. ಅಷ್ಟರಲ್ಲಿ ಅತ್ತೆ, ಪ್ರಿಯಾ ಆ್ಯಂಡ್ ಅಪ್ಪ ಅಮ್ಮ, ಕಾರ್ತಿ, ಭರತಣ್ಣ, ಗುರು ಎಲ್ಲ ಬಂದಿದ್ದರು. ಅವ್ರು ಬಂದಿದ್ರು ನಾವು ಇನ್ನೂ ಬ್ಯೂಟಿ ಪಾರ್ಲರಲ್ಲೇ ಇದ್ವಿ. ಎಲ್ಲ ಹೋಯ್ತಾಯಿದ್ರು, ಇನ್ನೂ ಬಂದಿಲ್ಲ ನೀವು ಅಂತ. ಆದರೆ ಏನು ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಈ ರೀತಿ ಪೂಜೆ ಎಲ್ಲ ಆಯಿತು. ಅವ್ರ ಅಪ್ಪನ ಜೊತೆ ಅಲ್ಲೇ ಉಳ್ಕೊಂಡಿದ್ದ, ಅವನೇನು ಅಳ್ಳಿಲ್ಲ, ಅದೇ ಖುಷಿ. ಆ್ಯಂಡ್ ಅವರು ಬಂದು ಎಲ್ಲ ರೂಮ್ಸ್ ಬುಕ್ ಮಾಡಿದರು. ಏನಕ್ಕೆ ಅಂದರೆ ಗೃಹಪ್ರವೇಶ ದಿನ ಮನೇಲಿ ಇರಬಾರ್ದು ಅಂತ. ಆದಮೇಲೆ ಸ್ನಾನಕ್ಕೆಲ್ಲ ತೊಂದರೆ ಆಗುತ್ತೆ. ರೂಮ್ಸ್ ಆದರೆ ಬೇಗ ಎಲ್ಲ ಅವ್ರ ಪಾಡ್ಗೆ ಅವರು ರೆಡಿ ಆಗ್ಬೋದು ಅಂತ ಎಲ್ಲರಿಗೂ ರೂಮ್ಸ್ ಬುಕ್ ಮಾಡಿದರು. ಅದಕ್ಕೆ ನಾವು ರೂಮ್ಗೆ ಡೈರೆಕ್ಟ್ ಬ್ಯೂಟಿ ಪಾರ್ಲರಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗಿ ನೈಟ್ ಏನು ನಾವು ಮೇಕಪ್ ಆರ್ಟಿಸ್ಟ್ ಹತ್ರ ರೆಡಿ ಮಾಡಿಸ್ಕೊಳ್ಳಿಲ್ಲ, ಸಿಂಪಲ್ ಆಗಿತ್ತಲ್ಲ, ನಾವೇ ರೆಡಿ ಆಗೋಣ ಅಂತ ರೆಡಿಯಾಗಿದ್ವಿ. ಮಾರ್ನಿಂಗ್ ಮಾತ್ರ ಬ್ಯೂಟಿ ಪಾರ್ಲರ್ ಅವರು ಬಂದಿದ್ದರು, ಎಲ್ಲರಿಗೂ ರೆಡಿ ಮಾಡಿಕೊಟ್ರು. ಆ್ಯಂಡ್ ಈ ರೀತಿ ಪೂಜೆ ಮಾಡ್ತಾಯಿದ್ರು ನೋಡಿ. 10 o'clock ಅಷ್ಟರಲ್ಲೇ ಫುಲ್ಲು ಬಿಸಿಲು, ನಿಂತ್ಕೊಳ್ಳೋಕ್ಕಾಗದೇ ಇರೋಷ್ಟು ಸುಡ್ತಾಯಿತ್ತು. ಆ್ಯಂಡ್ ಈ ಬಿಸಿಲಲ್ಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ತುಂಬ ಟೆಂಪ್ರೇಚರ್ ಜಾಸ್ತಿ ಇದೆ. ಆ್ಯಂಡ್ ಈ ಫಂಕ್ಷನ್ಸ್ ಆದರೆ ಏನು ಖುಷಿ ಅಂದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರ್ತೀವಿ, ಎಲ್ಲರೂ ಸೇರ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಅದೊಂಥರ ಲೈಫ್ ಟೈಮ್ ಮೆಮೊರಿ. ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಲ್ಲ, ಅದು ನನಗಿನ್ನ ತುಂಬ ಖುಷಿ. ನಾವು ಯಾವಾಗ ಬೇಕು ಆವಾಗ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಈ ರೀತಿ ಚಪ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ನೇಲ್ ಆರ್ಟ್ ಮಾಡಿಸ್ಕೊಳಕ್ಕೆ ಹೋಗ್ತೀನಿ ಅಂತ. ನಾನು ಮತ್ತು ಐಶು ಇಬ್ಬರು ಹೊರಟ್ವಿ. ವಿಷ್ಕಾನೂ ಬಂದಿದ್ಲು, ಅವಳಂತೂ ಅಳ್ತಾ ಇದ್ಲು, ನಾನು ಹಾಕೋತೀನಿ ಅಂತ. ಆ್ಯಂಡ್ ನಾನು ನೇಲ್ ಆರ್ಟ್ ಇದೆ ಫಸ್ಟ್
ನೇಲ್ ಆರ್ಟ್ ಮಾಡಿಸ್ಕೊಂಡಿದ್ದಿದೆ. ಫಸ್ಟು ಏನೋ ಒಂಥರ ಭಯಕ್ಕೆ ಥರ ನನಗೆ ನೇಲ್ ಆರ್ಟ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಒಂದ್ಸಲಿ ಟ್ರೈ ಮಾಡೋಣ ಅಂತ ಮಾಡಿಸ್ಕೊಂಡೆ. ಆ್ಯಂಡ್ ಹಾಕ್ಬೇಕಿದ್ರೆ ಸ್ವಲ್ಪ ನೋವು ಆಗುತ್ತೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಹಾಕ್ಸ್ಕೊಂಡ್ರೆ ಕೆಲಸ ಮಾಡೋಕ್ಕೆಲ್ಲ ತುಂಬ ರಿಸ್ಕು. ನಾನಿದೆ ಫಸ್ಟು ಇದೆ ಲಾಸ್ಟ್, ಇನ್ನೊಂದ್ಸಲಿ ಮಾಡಿಸ್ಕೊಳ್ಳಲ್ಲ. ನನಗಂತೂ ತುಂಬ ಇರಿಟೇಷನ್ ಅನಿಸ್ತು. ಆ್ಯಂಡ್ ಮಾಡಿಸ್ಕೊಳ್ಳುವಾಗ ಚೆನ್ನಾಗಿರುತ್ತೆ. ಏನು ಬ್ರೈಡ್ಗಾದರೆ ಓಕೆ, ಅವ್ರೇನು ಕೆಲಸ ಮಾಡಲ್ಲ, ಆರಾಮಾಗಿರ್ತಾರೆ. ನಮ್ಮಂಥವ್ರಿಗೆ ಅದು ಕಷ್ಟ. ಏನಕ್ಕಂದರೆ ಮಗು ಇದೆ, ಅವ್ರನ್ನೂ ಮೇಂಟೈನ್ ಮಾಡ್ಕೊಂಡು ನೇಲ್ ಆರ್ಟ್ ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಅದು ಮಾಡೋಕ್ಕೆ ಆಲ್ಮೋಸ್ಟ್ ಅವ್ರು 1.5 hour ತೊಗೊಂಡ್ರು. ಆದಮೇಲೆ ನಾನು ಸ್ವಲ್ಪ ಫುಲ್ಲು ಬಿಸಿಲಲ್ಲಿ ಓಡಾಡಿ ಟ್ಯಾನ್ ಆಗಿದೆ. ಟ್ಯಾನ್ ರಿಮೂವ್ನು ಮಾಡಿಸ್ಕೊಳ್ಳೋಣ ಅಂತ ಅದನ್ನು ಅಲ್ಲೇ ಮಾಡಿಸ್ಕೊಂಡು ಒಟ್ಟಿಗೆ ಬಂದ್ವಿ. ವಿಶ್ಕಾ ಅಂತೂ ನನಗೂ ನೇಲ್ ಪಾಲಿಷ್ ಬೇಕು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಐಶು ಅವಳಿಗೂ ನೇಲ್ ಪಾಲಿಷ್ ತಗೊಟ್ಟಿದ್ಲು. ಅವಳು ನೇಲ್ ಪಾಲಿಷ್ ಎಲ್ಲ ಕಾಲಿಗೆಲ್ಲ ಹಾಕ್ಕೊಂಡು ಆಟ ಆಡ್ಕೊಂಡು ಕೂತಿದ್ಲು. ಆದಮೇಲೆ ಅವಳು ಅಲ್ಲೇ ಮಲ್ಕೊಬಿಟ್ಲು ಪಾಪ, ಟಯರ್ಡಾಗಿ ಬಿಸಿಲಿಗೆ. ನೆಕ್ಸ್ಟ್ ನಾನು ಮತ್ತು ಐಶು ಇಬ್ಬರು ಹೋದ್ವಿ. ನಾನು ಬಂದು ಲೈಟ್ ಕಲರ್ ಹಾಕ್ಸ್ಕೊಳ್ಳೋಣ ಅಂತಿದ್ದೆ, ಆದರೆ ಅವರೇ ರೆಡ್ ಕಲರ್ ಹಾಕ್ಸ್ಕೊಳ್ಳಿ ಅಂತ ಅಂದರು. ಅವರೇ ಹೇಳ್ತಾ ಇದ್ದಾರಲ್ಲ ಅಂತ ಹಾಕ್ಸ್ಕೊಂಡೆ. ಆ್ಯಂಡ್ ನೇಲ್ ಆರ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು, ಆದರೆ ನಂಗೆ ಅಷ್ಟೊಂದು ಮೇಂಟೈನ್ ಮಾಡೋಕ್ಕೆ ಹಿಂಸೆ ಅನಿಸ್ತಾಯಿತ್ತು. ಆ್ಯಂಡ್ ಮಾಡಿಸ್ಕೊಳ್ಳೋರ್ಗೂ ಆ್ಯಂಡ್ ಮಾಡೋರ್ಗೂ ಇಬ್ರಿಗೂ ತುಂಬ ಪೇಷನ್ಸ್ ಬೇಕು. ಸುಮ್ಮನೆ ಅರ್ಜೆಂಟಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅವರು ನಿಧಾನಕ್ಕೆ ಮಾಡಿಕೊಟ್ರು ಚೆನ್ನಾಗಿಯೇ. ಆ್ಯಂಡ್ ನಾನು ಜಾಸ್ತಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಏನಕ್ಕಂದರೆ ಆವಾಗ ವೀಡಿಯೋ ಮಾಡ್ಕೊಳ್ಳೋದೇ ಕಷ್ಟ, ಮಾತಾಡ್ಕೊಂಡು ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ. ಅದಕ್ಕೇ ಸುಮ್ಮನೆ ನಾರ್ಮಲ್ ವೀಡಿಯೋ ತೊಗೊಂಡಿದ್ದೀನಿ. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕೆಲವೊಂದಕ್ಕೆ ಮಾತ್ರ ಮಾತಾಡ್ಕೊಂಡು ವೀಡಿಯೋ ಮಾಡಿದ್ದೀನಿ. ನೋಡಿ, ಈ ರೀತಿ ನಂದು ಫೈನಲ್ ಲುಕ್ ಬಂತು. ನಂದಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತು. ಆ್ಯಂಡ್ ಮೆಹಂದಿನ ನಾವು ಸ್ಯಾಟರ್ಡೆ ನೈಟ್ ಹೋದ್ವಲ್ಲ, ಆವತ್ತೇ ಹಾಕ್ಕೊಂಡ್ವಿ. ಈ ರೀತಿ ಇನ್ಸ್ಟಾಗ್ರಾಮ್ಗಿರಲಿ ಅಂತ ಒಂದು ರೀಲ್ಸ್ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಹಾಕಿದ್ದೀನಿ. ನೆಕ್ಸ್ಟ್ ಹೇಳಿದ್ನಲ್ಲ ಟ್ಯಾನ್ ರಿಮೂವ್ ಮಾಡಿಸ್ಕೊಳ್ತೀನಿ ಅಂತ, ಟ್ಯಾನ್ ರಿಮೂವ್ ಮಾಡಿಸ್ಕೊಂಡು ಅದು ಒಂದು 20 minutes ಮಾಸ್ಕ್ ಆಗಿಬಿಟ್ಟಿದ್ರು. ಅದಾದಮೇಲೆ ಎಲ್ಲ ವಾಶ್ ಮಾಡ್ಕೊಂಡು ಬಂದ್ವಿ ಮನೆಗೆ. ಅಷ್ಟರಲ್ಲಿ ಎಲ್ಲರೂ ಬಂದು ಊಟ ಮುಗಿಸಿದ್ರು ಆಲ್ಮೋಸ್ಟ್. ನಾವು ಮಾತ್ರ ಮಾಡಿರಲಿಲ್ಲ. ನಾನು ಐಶು ಎಲ್ಲ ಮಾಡ್ಕೊಂಡು ರೂಮ್ ಹತ್ರ ಹೋದ್ವಿ, ಫ್ರೆಶಾಗಿ ರೆಡಿಯಾಗಿ ಬರೋಣ ಅಂತ. ಇದು ಬಂದು ಈವ್ನಿಂಗ್ ಆಯ್ತಾ ಇದೆ, 4 o'clock. ಮಾರ್ನಿಂಗ್ ಮಾರ್ಕೆಟಿಂದ ಬಂದು ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ನನ್ನ ಮೆಹಂದಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೇಲ್ ಆರ್ಟ್ ಕೂಡ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇವತ್ತು ಬಂದು ಲೆಹಂಗಾ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಇನ್ನು ಜ್ಯುವೆಲ್ಸ್ ಎಲ್ಲ ಇಟ್ಟಿದ್ದೀನಿ, ಅದೆಲ್ಲ ಹಾಕ್ಕೋಬೇಕು. ಆ್ಯಂಡ್ ಇದು ಗೃಹ ಪ್ರವೇಶದ ಮನೆಯಲ್ಲಿ ತುಂಬ ಜನ ಇರ್ತಾರೆ, ರೆಡಿಯಾಗಕ್ಕೆ ಹಿಂಸೆ ಅಂತ ರೂಮ್ ಮಾಡಿದ್ರು. ಆ್ಯಂಡ್ ಇದು ಬಂದು ರೂಮ್. ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಇದೆ, ಎಲ್ಲರಿಗೂ ರೂಮ್ ಮಾಡಿದ್ದಾರೆ, ಅದರಿಂದ ಆರಾಮಾಗಿ ರೆಡಿ ಆಗಬಹುದು. ಆ್ಯಂಡ್ ನಾನು ಇವಾಗ ರೆಡಿ ಆಗಬೇಕು. ಆ್ಯಂಡ್ ನನ್ನ ನೇಲ್ ಆರ್ಟ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಮೆಹಂದಿ ನೋಡಿ ಹೇಗೆ ಬಂದಿದೆ ಅಂತ. ನಾವು ರೆಡಿಯಾಗಿ ಹೊರಡಬೇಕು ಮನೆ ಹತ್ರ. ಮನೆ ತೋರಿಸ್ತೀನಿ, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ತುಂಬ ಚೆನ್ನಾಗಿದೆ, ತುಂಬ ಮನೆ ಚೆನ್ನಾಗಿ ಕಟ್ಸಿದ್ದಾರೆ. ಅದನ್ನು ಹೋಮ್ ಟೂರ್ನು ನಿಮ್ಮ ಜೊತೆ ಹಾಗೆ ಸ್ಲೈಟಾಗಿ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಬೇಗ ರೆಡಿ ಆಗಬೇಕು, ಅದನ್ನು ಶೇರ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಇವಾಗ ರೆಡಿ ಆಯಿತು, ಈ ರೀತಿ ಕಾಣಿಸ್ತಾ ಇದ್ದೀನಿ. ನನಗಂತೂ ಇಷ್ಟ ಆಯಿತು. ಸ್ವಲ್ಪ ಮೇಕಪ್ ಜಾಸ್ತಿ ಆಗಿದೆ, ಓಕೆ, ಆಮೇಲೆ ಕಮ್ಮಿ ಆಗುತ್ತೆ. ಆ್ಯಂಡ್ ಇವಾಗ ಹೊರಡಬೇಕು, ಬರ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಈವ್ನಿಂಗ್ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಈ ಮೆಹಂದಿ ಹಾಕ್ಕೊಂಡು ಈ ಥರ ಎಲ್ಲ ರೆಡಿ ಆಗೋಕ್ಕೆ ನನಗಂತೂ ತುಂಬ ಇಷ್ಟ. ಒಬ್ಬೊಬ್ರಿಗಂತೂ ಇಷ್ಟ ಆಗಲ್ಲ, ನನಗೆ ರೆಡಿ ಆಗೋದು ಅಂದರೆ ಇಷ್ಟ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಆ್ಯಂಡ್ ಒಂದೆರಡು ರೀಲ್ಸ್ ಮಾಡ್ಕೊತೀನಿ, ಇವಾಗ ಟೈಮ್ ಇರುವಾಗ ಮಾಡ್ಕೊಂಡ್ಬಿಡ್ಬೇಕು. ಎದು ಬಾಯಿಗೆ ಏನು ಹಾಕೊಂಡಿದ್ಯಾ?
ಹ್ಞೂ ಪೂರ್ತಿ ಆಮೇಲೆ ಮಾಡ್ತೀನಿ. ಅವೈಕ್ಲುಗ ರೀ ಅವ್ನು ನೋಡಿರಿ ಹಂಗೆ. ಅದೇ ತಾನೇ ಕುಡ್ದಿದ್ದೀಗ ನೀನು. ಇಲ್ಲಿ ನೋಡು ಕಣ್ಣ, ಆಯ್ ಮಾಡು. Love you. Say I love you, Kanda. ಆ್ಯಂಡ್ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಫೋಟೋಸ್ ತೆಗ್ಸ್ಕೊಂಡು ಹಾಗೆ ಆದಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಪೂರ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಆದಷ್ಟು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಮಾಡಿ. ಈ ರೀತಿ ಫ್ಯಾಮಿಲಿ ಎಲ್ಲ ಸ್ವಲ್ಪ ತೆಗ್ಸ್ಕೊಂಡ್ವಿ. ಇನ್ನು ಫೋಟೋಸ್ ತೆಗ್ಸ್ಕೋಬೇಕಂತ ಇತ್ತು, ಆದರೆ ಬ್ಯುಸಿ ಅವರು ಒಬ್ಬರಿದ್ರೆ ಒಬ್ಬರು ಇರ್ತಿರ್ಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಫೋಟೋಸ್ ತೆಗ್ಸ್ಕೊಂಡ್ವಿ. ಆ್ಯಂಡ್ ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಫೋಟೋ ತೆಗ್ಸ್ಕೋಬೇಕಂತ ತುಂಬ ಇಷ್ಟ ಇತ್ತು, ಆದರೆ ಯದು ಮತ್ತು ಕನು ಇಬ್ಬರು ಕೋಆಪರೇಟೇ ಮಾಡಲಿಲ್ಲ. ತುಂಬ ಹೇಳ್ತಾಯಿದ್ರು, ಅವ್ರಿಗೆ ಫೋಟೋಸ್ ಅಂದ್ರೇ ಇಷ್ಟ ಆಗೋಲ್ಲ, ಏನೋ ಗೊತ್ತಿಲ್ಲ. ನಾವು ಫೋಟೋಸ್ ತೆಗೆಸ್ಕೊಂಡು ಒಂದು ದೊಡ್ಡ ಫ್ರೇಮ್ ಮಾಡಿಸಿ ಹಾಕ್ಬೇಕಂತ ನಂಗೆ ತುಂಬ ಆಸೆ ಇತ್ತು, ಆದರೆ ಇವರಿಬ್ಬರು ಕೋಆಪ್ರೇಟೇ ಮಾಡಿಲ್ಲ. ನೈಟ್ ನೋಡಿ ಮನೆ ಈ ರೀತಿ ಲೈಟಿಂಗ್ ಹಾಕಿದಾಗ ಕಾಣಿಸ್ತಾ ಇತ್ತು. ಆ್ಯಂಡ್ ಮನೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಆ್ಯಂಡ್ ಡಿಸೈನಿಂಗು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ 90%, 95% ವರ್ಕ್ ಮುಗಿದಿದೆ. ಆ್ಯಂಡ್ 5% ಇದೆ, ಅದು ಸ್ವಲ್ಪ ಮಾಡ್ಕೊಳ್ತಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಮುಗಿದಿರ್ತದೆ. ಆ್ಯಂಡ್ ಬೆಳಿಗ್ಗೆ ಇವಾಗ ಸ್ನಾನ ಮಾಡ್ಕೊಂಡು ಮನೆ ಹತ್ರ ಬಂದ್ವಿ. ಪೂಜೆ ಎಲ್ಲ ನಡೀತಾ ಇದೆ, ನಾವು ರೆಡಿ ಆಗಬೇಕು. ನೋಡೋಣ, ತೋರಿಸ್ತೀನಿ. ಟಿಫನ್ನು ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ 6:30 ಆಗಿದ್ದೆ. ಮಾರ್ನಿಂಗ್ ಬಂದು ನಾನು ಈ ಥರ ರೆಡಿಯಾಗಿದ್ದೆ. ಮೇಕಪ್ ಆರ್ಟಿಸ್ಟ್ ಅವರೇ ರೆಡಿ ಮಾಡಿದರು. ಜ್ಯುವೆಲ್ಸ್ ಎಲ್ಲ ನಾನೇ ಸೆಟ್ ಮಾಡ್ಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಆ್ಯಂಡ್ ಜ್ಯುವೆಲ್ಸ್ ಎಲ್ಲ ನೀಟಾಗಿ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ನನಗಂತೂ ತುಂಬ ಖುಷಿ ಆಯಿತು. ನಾನು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಮೇಕಪ್ ಎಲ್ಲನೂ ಸೆಟಲ್ ಆಗಿತ್ತು. ಆ್ಯಂಡ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ತೊಗೊಂಡಿದ್ದೆ. ರೀಲ್ಸು ಕೂಡ ಮಾಡಿಕೊಂಡೆ ಒಂದೆರಡು, ಆದರೂ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆ್ಯಂಡ್ ಈ ರೀತಿ ನನ್ನ ಫೈನಲ್ ಔಟ್ಲುಕ್ ಇತ್ತು. ಹೇರ್ ಸ್ಟೈಲ್ ಬಂದು ಈ ರೀತಿ ಹಾಕಿದ್ರು. ಆ್ಯಂಡ್ ನಾನು ಹಿಂದೆಗೆ ಬೇರೆ ಕೊಟ್ಟಿದ್ದೆ ಇದೇ ಮ್ಯಾಚ್ ಆಗೋ ಥರ. ಅವರಿಲ್ಲ ಹೂವನೇ ಇರಲಿ ಅಂದರು, ಅದಕ್ಕೆ ಹೂವನೇ ಇರಲಿ ಅಂತ ನಾನು ಸುಮ್ಮನೆ ಆದೆ. ಆ್ಯಂಡ್ ಇದೆಲ್ಲ ಆದಮೇಲೆ ಫೈನಲಿ ದೇವ್ರದ್ದು ಸತ್ಯನಾರಾಯಣ ಪೂಜೆ ಎಲ್ಲ ಮುಗೀತು. ಆದಮೇಲೆ ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಆರತಿ ಮಾಡೋಕ್ಕೆ ಹೇಳಿದ್ರು. ಅವಾಗ 5 ಮೆಂಬರ್ಸ್ ನಾವು ಆರತಿ ಮಾಡಿದ್ವಿ ಜೊತೆಲೇ. पशुमान् भवति य एवं वेद योपामायतनं वेद आयतनवान् भवति अग्निर्वा अपामायतनम् आयतनवान् भवति यो अग्निरायतनं वेद
ಶ್ರೀ ಸತ್ಯನಾರಾಯಣ ನನಗಾಗಿ ಏನನ್ನು ನಾವೇ ಎಂದೆಂದು ತಗೊಂಡಿದ್ದೀನಿ. ಕೈಗೆ ಕೊಬ್ಬರಿ ಕುಂಕುಮನ ಹಂಗ ಸಾಕು 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 ಬಾ ಸಾಕು ಬಾ ಬನ್ನಿ ಎಲ್ಲಾಕೆ ಇಷ್ತೀರಾ ಇಲ್ಲ ಇಷ್ತೀರಾ ಇಲ್ಲ ಕೈ ಹಾಕಿ ಬಲೆ ಕೈ ಹಾಕಿ ಸುಮ್ಮನೆ ಇಟ್ಟು ಪ್ರೆಸ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿ ಹಾಕಿ ಸಾಕು ಆ ಕಡೆಗೆ ಬಾ ನಡ್ಕೊಂಡು ಬರೋವಾಗೂ ಫೋನ್ ಮಾಡಿದ್ನಕ್ಕ ಬರ್ತಾ ಇದೆ ಸಮೀಪುರ ಅಂತ ಎಡಗೈ ಹಾಕಿ ಒಂದಿಷ್ಟು ಆ ಕಡೆಗೊಂದು ಕೈ ಹಾಕಿ ಮೂರಾಯ್ತಲ್ಲ ಅಲ್ಲಿ ಚೇರ್ ಸಿಗ್ತದೆಯಾ 2 ಚೇರ್ ತಗೊಳ್ಳಿ ಅದ ಇದು ಸ್ಟೂಲ್ ರೊಡ್ಡಿಲ್ಲ ಅದೇ ಕೊಡಿ ಇನ್ನೊಂದ್ಸಲ ಉಜ್ಕೊಳ್ಳಿ ಮೇಲೆ ಎತ್ತಿದೆ ಮೇಲೆ ನೀರು ಹಾಕ್ಬೇಕಾ ಚೂರು ಹಚ್ಕೊಂಡ್ಬೇಕು ಅದು ನೀರೇ ಕುಂಬಳಕಾಯಿ ಇದೆ ಜಾಸ್ತಿ ಬೇಡ ಸ್ವಲ್ಪ ಆ್ಯಂಡ್ ಸತ್ಯನಾರಾಯಣ ಪ್ರಸಾದ ತಿನ್ನಬೇಕಂದ್ರೆ ಅದೃಷ್ಟ ಬೇಕು. ನಮಗೂ ಸಿಕ್ತು, ಖುಷಿ ಆಯಿತು. ಆ್ಯಂಡ್ ನಾವು ಏನೇನು ಬೇಕೆಲ್ಲ ಬೇಡ್ಕೊಂಡ್ವಿ. ಆ್ಯಂಡ್ ಹೂವಿನೂ ನಾನು ನೋಡಿ ವೀಡಿಯೋ ಮಾಡ್ತೀನಿ ಅಂತಿದ್ಲು. ಅದಕ್ಕೆ ಅವಳು ವೀಡಿಯೋ ಮಾಡಮ್ಮ ಅಂತ ಕೊಟ್ಟಿದ್ದೆ. ಈ ರೀತಿ ಮಾಡಿದ್ಲು, ನಾಟ್ ಬ್ಯಾಡ್, ಚೆನ್ನಾಗೇ ಮಾಡಿದ್ಲು. ಈ ವಯಸ್ಸಿಗೆ ಅವಳು ನೋಡಿ, ಮಕ್ಕಳು ನಮ್ಮನ್ನ ನೋಡಿ ಹೇಗೆ ಅಬ್ಸರ್ವ್ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಈ ರೀತಿ ವಿಡಿಯೋ ಮಾಡಿದ್ಲು, ಖುಷಿ ಆಯಿತು. ಆ್ಯಂಡ್ ಮಧ್ಯಾಹ್ನನೂ ಬಿಸಿಲಿಟ್ಟೆಲ್ಲ ಊಟ ಚೆನ್ನಾಗಿ ಮಾಡಿಸಿದ್ರು. ಆದರೆ ನಮಗೆ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ, ಫುಲ್ ಬಿಸಿಲು. ನಾವು ರೀಲ್ಸ್ ಎಲ್ಲ ಮಾಡ್ಕೊಂಡು ಆದಮೇಲೆ ಸುಮ್ಮನೆ ಕೂತಿದ್ವಿ, ರೆಸ್ಟ್ ತೊಗೊಂಡ್ವಿ. ಇನ್ನು ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗೀತು. ಆ್ಯಂಡ್ ನಾವು ರೆಸ್ಟ್ ಮಾಡ್ತಾಯಿದ್ವಿ. ಇದು ನೋಡಿ ಏನೋ ನನ್ನ ನೇಲ್ ಆರ್ಟ್ ನೋಡಿ ಏನೇನೋ ಹೇಳ್ತಾಯಿದ್ದ, ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ವಿಡಿಯೋ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದರು. ಆ್ಯಂಡ್ ಮನೆ ಹೋಮ್ ಟೂರ್ನ ನಾನು ಸ್ಲೈಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನಿಮಗೂ ಯೂಸ್ ಆಗ್ಬೋದು ಮನೆ ಕಟ್ಟಬೇಕಾದ್ರೆ ಮುಂದೆ. ಇರುವೆ ನೆಕ್ಸ್ಟ್ ಡೇ ಟ್ಯೂಸ್ಡೇ ನಾನು ವೀಡಿಯೋ ತೊಗೊಂಡಿದ್ದು. ಇದು ಬಂದು ಕೆಳಗಡೆ ಫಸ್ಟ್ ಬಂದು ಆಲ್ ಬರುತ್ತೆ. ಆಲ್ ಆದಮೇಲೆ ಟಿ ವಿ ಯೂನಿಟ್ ಈ ರೀತಿ ಮಾಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಬಂದು ದೇವರ ಮನೆ, ಈ ಕಡೆ ಸೈಡ್ ಲಿಫ್ಟ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಬಂದು ಟ್ರಿಪ್ಲೆಕ್ಸ್ ಮನೆ. ಇದು ಕಿಚನಲ್ಲೇ ಸ್ಟೋರ್ ರೂಮ್ ಮಾಡಿಸ್ಕೊಂಡಿದ್ದಾರೆ ಚಿಕ್ಕಕ್ಕೆ. ಆ್ಯಂಡ್ ಸ್ಟೋರ್ ರೂಮು ತುಂಬ ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಹೊರಗಡೆ ಬಂದರೆ ಯುಟಿಲಿಟಿ ಏರಿಯಾ ಇಟ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಯುಟಿಲಿಟಿ ಏರಿಯಾ ಆದಮೇಲೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಕೊಂಡಿದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಬಂದರೆ ಏನಂದರೆ ಎಲ್ಲಿ ಹೋಗ್ತಾ ಇದೆ ನೋಡ್ಬಿಟ್ಟು ಹೇಳ್ತೀನಿ ರೀ. ನಾನು ಸುಮ್ಮನೆ ಹಾಗೆ ವಿಡಿಯೋ ತೊಗೊಂಡಿದ್ದೆ ಅಷ್ಟೇ, ಇಲ್ಲಿ ಬಂದು ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ. ನೆಕ್ಸ್ಟ್ ಬಂದು ಈ ರೀತಿ ಡೈನಿಂಗ್ ಏರಿಯಾ ಮಾಡಿಸ್ಕೊಂಡಿದ್ದಾರೆ. ಆದಮೇಲೆ ಇದು ಒಂದು ಗೆಸ್ಟ್ ಬೆಡ್ರೂಮ್, ಫುಲ್ಲು ಕೆಳಗಡೆ ಒಂದು ಗೆಸ್ಟ್ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ. ಇದು ಡೈನಿಂಗ್ ಏರಿಯಾದಲ್ಲೂ ಈ ರೀತಿ ಎಲ್ಲ ಇಟ್ಕೊಳ್ಳೋಕ್ಕೆ ನೀಟಾಗಿ ವುಡ್ ವರ್ಕ್ ಎಲ್ಲ ಮಾಡಿಸಿದ್ದಾರೆ. ಅದಾದಮೇಲೆ ಇಲ್ಲೊಂದು ಪ್ಯಾಸೇಜ್, ಅಲ್ಲಿ ಬುದ್ಧ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಅಂತೂ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಬಂದು ಟ್ರಿಪ್ಲೆಕ್ಸ್ ಮನೆ. ಟ್ರಿಪ್ಲೆಕ್ಸಲ್ಲಿ ಟೋಟಲ್ 5 ಬೆಡ್ರೂಮ್ಸ್ ಇದೆ. ಅದಲ್ಲದೆ ಎಕ್ಸ್ಟ್ರಾ ಒಂದು ಯಾರಾದರೂ ಕೆಲಸಕ್ಕೆ ಬಂದವ್ರಿಗೆ ಇರಲಿ ಅಂತ ಹೊರಗಡೆ ಒಂದು ಎಕ್ಸ್ಟ್ರಾ ಕಟ್ಟಿದ್ದಾರೆ. ಅದನ್ನ ವಿಡಿಯೋ ಮಾಡ್ಕೊಳ್ಳೋದೆ ಮತ್ಕೊಂಡೆ. ಆ್ಯಂಡ್ ಈ ರೀತಿ ಮುಂದೆ ಕೃಷ್ಣ ಇದೆ. ಆ್ಯಂಡ್ ಇದು ಬಂದು ಫ್ರಂಟ್ ಏರಿಯಾ, ಈ ಕಡೆ ಗಾರ್ಡನ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಬಿಟ್ಕೊಂಡಿದ್ದಾರೆ. ನೆಕ್ಸ್ಟು ಪಾರ್ಕಿಂಗ್ ಒಂದು 3 ವೆಹಿಕಲ್ಸ್ ನಿಲ್ಲಿಸ್ಬೋದು ಅಷ್ಟು ಜಾಗ ಬಿಟ್ಟಿದ್ದಾರೆ. ಆ ಕಡೆ ಸೈಡ್ ಡೋರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ರೂಮ್ ಇದೆ, ಅದನ್ನು ವಿಡಿಯೋ ತೊಗೊಂಡೆ, ಅದು ಮರ್ತ್ಕೊಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಫ್ರಂಟ್ ಗೇಟು ಈ ರೀತಿ ಇದೆ. ನೆಕ್ಸ್ಟ್ ಮೇಲ್ಗಡೆ ಇದೊಂದು ಬೆಡ್ರೂಮ್, ಇದು ನನ್ನ ತಂಗಿ ಬೆಡ್ರೂಮ್ ಬಾನುದು. ಈ ರೀತಿ ಅವಳು ತುಂಬ ಚೆನ್ನಾಗಿ ಕಟ್ಸ್ಕೊಂಡಿದ್ದಾಳೆ. ನಾರ್ಮಲ್ ರೂಮ್ ವಿತ್
ಅಟ್ಯಾಚ್ ವಾಶ್ರೂಮ್, ಎಲ್ಲದರಲ್ಲೂ ಅಟ್ಯಾಚೇ ಬಾತ್ರೂಮ್ ಮಾಡಿಸಿದ್ದಾರೆ. ಆ್ಯಂಡ್ ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನಾನು ಸ್ನಾನ ಮಾಡ್ಕೊಂಡು ಅದೇ ತಾನೇ ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ವಿಡಿಯೋ ಮಾಡ್ಕೊಂಡು ನಾವು ಊರಿಗೆ ಹೊರಡೋಣ ಅಂತ ಲಾಸ್ಟಲ್ಲಿ ಹೋಗ್ಬೇಕಿದ್ರೆ ಒಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಬಂದು ಅಲ್ಲೇ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರಲ್ಲೇ 3 ಬೆಡ್ರೂಮ್ ಇದೆ. 3 ಜನನೂ ಫಸ್ಟ್ ಫ್ಲೋರಲ್ಲೇ ಬೆಡ್ರೂಮ್ ಮಾಡಿಸ್ಕೊಂಡಿದ್ದಾರೆ. ಇದು ಇನ್ನೊಂದು ಬೆಡ್ರೂಮ್. ಆ್ಯಂಡ್ ಇಲ್ಲಿ ಸ್ವಲ್ಪ ಬಾಲ್ಕನಿ ಥರ ಸ್ಪೇಸ್ ಬಿಟ್ಕೊಂಡಿದ್ದಾರೆ. ನೋಡಿ ಚೆನ್ನಾಗಿದೆ. ಆರಾಮಾಗಿ ಚೇರ್ಸ್ ಎಲ್ಲ ಹಾಕ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಹೌದು, ಹಳೆ ಮನೆಯೂ ಬ್ಯಾಂಗ್ಳೂರಲ್ಲೇ ಇರೋದು. ಇದು ಇನ್ನೊಂದು ಹೊಸ ಮನೆ ಕಟ್ಕೊಂಡಿದ್ದಾರೆ. ನೆಕ್ಸ್ಟು ಇದು ಬಂದು ಅಟ್ಯಾಚ್ ಟಾಯ್ಲೆಟ್. ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ವರ್ಕೆಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಆದರೆ ರೇಲಿಂಗ್ಸ್ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಲೈಟಿಂಗ್ಸು, ಆದಮೇಲೆ ಪೇಂಟಿಂಗ್. ಏನಕ್ಕೆ ಅಂದರೆ ಒಮ್ಮೆಲ್ಲ ಮಾಡ್ತಾರೆ ಆಬ್ವಿಯಸ್ಲಿ, ಆಮೇಲೆ ಪೇಂಟ್ ಮಾಡಿಸಿದ್ರೆ ಬೆಟರ್ ಅಂತ. ಆ್ಯಂಡ್ ಇದು ಬಂದು ಇನ್ನೊಂದು ರೂಮ್. ನೋಡಿ ಇಲ್ಲೆಲ್ಲ ಸ್ಟೋರೇಜ್ ಅಂತೂ ತುಂಬ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗಂತೂ ಏನೂ ತೊಂದರೆನೇ ಆಗಬಾರ್ದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಅಷ್ಟೊಂದು ಸ್ಟೋರೇಜ್ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ, ಆದರೆ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ರೂಮಲ್ಲೂ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಇದೆ. ನೆಕ್ಸ್ಟ್ ಅಲ್ಲಿಂದ ಬಂದರೆ ನೆಕ್ಸ್ಟ್ ಫ್ಲೋರ್. ಈ ರೀತಿ ಆಲ್ ಸ್ಪೇಸು ಸ್ವಲ್ಪ ಇದೆ. ಅಲ್ಲಿಂದ ಬಂದರೆ ನೆಕ್ಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂದರೆ ಪೂರ್ತಿ ಕಿಚನ್ ಇದೆ. ಅದಾದಮೇಲೆ ಸ್ವಲ್ಪ ಹಾಲ್ ಇದೆ. ಅದಾದಮೇಲೆ ಏನಂದರೆ ಒಂದು ರೂಮ್, ಅಲ್ಲೂ ಗೆಸ್ಟ್ ರೂಮ್ ಅಂತ ಅಲ್ಲೊಂದು ಮಾಡಿದ್ದಾರೆ. ಟೋಟಲ್ 5 ರೂಮ್ಸ್ ಪ್ಲಸ್ ಒಬ್ಬರು ಯಾರು ಕೆಲಸಕ್ಕೆ ಉಳ್ಕೊಂಡ್ರೆ ಇರಲಿ ಅಂತ. ಹಾಲು ತುಂಬ ಚೆನ್ನಾಗಿದೆ. ಈ ರೀತಿ ಮೇಲ್ ಕಟ್ಟಿದ್ದಾರೆ. ಆ್ಯಂಡ್ ನೋಡಿ ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಅದಾದಮೇಲೆ ಟೆರೆಸ್. ಇಷ್ಟೇ ನಾನು ತೊಗೊಳಕ್ಕಾಗಿದ್ದು. ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅಡುಗೆ ಮನೆಯೂ ತುಂಬ ದೊಡ್ಡ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ರೀತಿ ಈ ಗೇಟ್ ಓಪನ್ ಮಾಡಿದ್ರೆ ಟೆರೆಸ್ಗೆ ಹೋಗ್ಬೋದು. ನೆಕ್ಸ್ಟ್ ಇದಾದಮೇಲೆ ಊರಿಗೆ ಬಂದುಬಿಟ್ವಿ. ಎಲ್ಲರೂ ಹೊರಟ್ವಿ ಟಿಫನ್ ಮುಗಿಸ್ಕೊಂಡು. ಅಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್. ಯಾವಾಗಲೂ ಖುಷಿಯಾಗಿರಿ, ನಗಿಸ್ತಾಯಿರಿ. ಆ್ಯಂಡ್ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಚೆನ್ನಾಗಿರಿ. ಬಾಯ್.